Excel Techno School, Guruvayanikere, Venuru. Admission open now. ಸರ್, ಈಗ ಸಮಿತಿ ಮೀಟಿಂಗ್ ಮಾಡೋದು ಖಾಸಗಿ ಹೋಟ್ಲಲ್ಲಿ ಸಮನ್ವಯ ಸಮಿತಿ ಮೀಟಿಂಗ್ ಮಾಡೋಲ್ಲ ಸರ್. ನೀವೇನೇನು ಹೇಳ್ಬೇಕು ಅಂತ ಹೇಳಿ ರೀಚ್ ಆಗಿದ್ದಾರೆ ಸರ್ ವಿರೋಧ ಪಕ್ಷಗಳು. ವಿಧಾನಸಭೆ ಕಲಾಪದಲ್ಲಿ ಸ್ವಲ್ಪ ಕೆಲವರು ನಾನ್ ಸ್ಪೀಡ್ ಆಗಬೇಕು ನಾನು ವಿಷಯ ತೆಗಿಬೇಕು ಅಂತ ಹೇಳಿ ಸ್ವಲ್ಪ ಜನರಲ್ಲಿ ಕೆಲವು ಇಂಡಿವಿಜುವಲಿ ಮಾಡ್ಕೊಂಡವ್ರೆ. ಬಟ್ ಸಮನ್ವಯತೆಯಿಂದ ಹೋಗಿ ಅಂತ ಹೇಳಿದ್ದೀವಿ. ಒಟ್ಟಾರೆ ಹೋಗಿದ್ದಾರೆ. ಕೆಲವು ಸಣ್ಣ ಪುಟ್ಟ ಸನ್ನಿವೇಶಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡವ್ರು, ನಾನು ಇಲ್ಲ ಅಂತ ಹೇಳಲ್ಲ. ಅದು ನೀವು ಹೇಳಬೇಕು, ಮಾಧ್ಯಮ ಸ್ನೇಹಿತರು ಹೇಳಬೇಕು. ಇದು ಅದು ನೀವೇ ಹೇಳ್ತಾ ಇದ್ದೀರಲ್ಲ, ಹೇಳ್ತಾ ಇದ್ರೆ ಸರ್. ಈಗ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಅವನತಿಗೆ ಕುಂಠಿತ ಆಗೋದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಕಾರಣ ಅಂತ ನಿನ್ನೆ ಇನ್ನು ಬೆಳಗಾವಿ ಯಾವ ರೀತಿ ಕಾರಣ? ಅದೇನೆ, ಈಗ ಕೃಷಿ ಬೆಲೆಗಳದ್ದು ಫಿಕ್ಸೇಷನ್ ಇರ್ಬೋದು, ನೀವು ಹೇಳಿದ್ರಲ್ಲ ಇವಾಗ ಎಲ್ಲವೂ ಕೂಡ ಫುಲ್ ಕಂಪ್ಲೀಟ್ ನಿರ್ಲಕ್ಷ್ಯ ಆಗೋದಕ್ಕೆ ಅದೇ ಕಾರಣ ಅಂತ. MSP ದರ ಆಯಾ ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ದರ ನಿಗದಿ ಮಾಡಿ ತೀರ್ಮಾನಗಳು ಮಾಡಿದ್ದಾರೆ. ಈಗ ಈ ಉದಾಹರಣೆಗೆ ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಿದ್ದೆ, 2700 2800 ಭತ್ತದ ಪ್ರೈಸು MSP ನಿಗದಿ ಮಾಡವ್ರೆ. ಇವತ್ತಲ್ಲಿ ಖರೀದಿ ಕೇಂದ್ರಕ್ಕೆ ತಗೊಂಡೋಗಾರೇ ಇಲ್ಲ, ಹೊರಗಡೆ ಮಾರ್ಕೆಟಲ್ಲಿ 3000ಕ್ಕೆ ಹೋಗ್ತಾ ಇದೆ. ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ನಾನು 2006-07 ಮುಖ್ಯಮಂತ್ರಿ ಇದ್ದಾಗ ರಾಯಚೂರಿನಲ್ಲಿ ಅದು ಭಾಳ ಉತ್ಕೃಷ್ಟವಾದಂಥ ಭತ್ತ ಬೆಳೀತಾರೆ. ಭತ್ತದ ರೇಟ್ನ ಈ ಮಧ್ಯವರ್ತಿಗಳು ಡೌನ್ ಮಾಡಿದ್ರು. ನಾನು ಅಲ್ಲೇ ತಕ್ಷಣ ಹೇಳಿದೆ ಅಧಿಕಾರಿಗಳಿಗೆ, ನಾಳೆ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ. 2006 ಹೇಳ್ತಾ ಇದ್ದೀನಿ. ಅವರು ಖರೀದಿ ಕೇಂದ್ರ ಓಪನ್ ಮಾಡಿದ ತಕ್ಷಣ ಆ ಭತ್ತದ ಬೆಲೆನೇ ರೈಸ್ ಆಗೋಯ್ತು. ನನಗಾದ ಅನುಭವ ನಿಮ್ಮ ಗಮನಕ್ಕೆ ತರೋದು. ಈ ಸರ್ಕಾರಕ್ಕೆ ಹೇಳ್ತೀನಿ, ಮೊನ್ನೆ ಇಲ್ಲಿ ಹಾಸನದಲ್ಲಿ ಏನಾಯಿತು, ಮೆಕ್ಕೆಜೋಳದ ಕತೆ ಏನೋ 34 ಲಕ್ಷ ಮೆಟ್ರಿಕ್ ಟನ್ನು ಏನೋ ಖರೀದಿ ಮಾಡಬೇಕು ಮಾಡಿ ರೈತರ ಅರ್ಧ ಮಾರ್ಕೆಂಡೇ ಇದ್ರಲ್ಲ. ಒಂದು ನಿಮಿಷ ಇರೋಣ. ಅದು ನಿಮ್ಮ ಮಿಡ್ಲ್ ಮ್ಯಾನ್ಗಳಿದ್ರಲ್ಲ, ನಾನು ಜಾತಿ ಹೆಸರಲ್ಲಿ ಹೇಳಲ್ಲ, ಆ ಮಿಡ್ಲ್ ಮ್ಯಾನ್ಗಳು ಕಳೆದ ವರ್ಷ ಖರೀದಿ ಮಾಡಿ ಇಟ್ಟಿದ್ದೆಲ್ಲ ಶೇಖರಣೆ ಮಾಡಿ ಆಲ್ಮೋಸ್ಟ್ 24 ಲಕ್ಷ ಮೆಟ್ರಿಕ್ ಟನ್ನ KMFನಲ್ಲಿ ಖರೀದಿ ಮಾಡ್ಕೋತಾರೆ. ಯಾಕೆಂದರೆ ಅದರಲ್ಲಿ ದುಡ್ಡು ಸಿಗ್ತಲ್ಲ ಇವರಿಗೆ, ಟೆಂಡರ್ ಕರೆದು. ನಾನು 2006-07 ಬರ್ದೆ, ಈ ರೇವಣ್ಣಂಗೆ ಹೇಳಿದೆ, ಅವ್ನು ಬಂದ ನನ್ನ ಹತ್ರ, ರೈತರನ್ನ ಉಳಿಸ್ಬೇಕು ಅಂದರೆ ನಮ್ಮ KMFಗೆ ಮೆಕ್ಕೆಜೋಳ ಖರೀದಿ ಮಾಡೋದಕ್ಕೆ ನೇರವಾಗಿ ಸರ್ಕಾರ ತೀರ್ಮಾನ ಕೊಡಿ, ನಮಗೆ ಸ್ವಲ್ಪ ಅಡ್ವಾನ್ಸ್ ದುಡ್ಡು ಕೊಡಿ ಅಂತ ಮಾಡಿಕೊಟ್ಟೆ. ಅವನು KMFನ ಅಧ್ಯಕ್ಷನೂ ಇದ್ದ. ಅವನ ತಲೆ ಒಳಗೆ ನಾನೇನೋ ಪರ್ಮನೆಂಟಾಗಿ KMF ಅಧ್ಯಕ್ಷ ಇರ್ತೀನಿ ಅಂತ ಅವನು ತಿಳ್ಕೊಂಡಿದ್ದ. ನನ್ನ ಅಭಿಪ್ರಾಯದಲ್ಲಿ ಇದೆಯಲ್ಲ ಈಗ ಫೀಡ್ಬ್ಯಾಕ್ ಫ್ಯಾಕ್ಟ್ರಿ, ಆ ಜಾಗ ಕೊಟ್ಟನು ನಾನು ಮುಖ್ಯಮಂತ್ರಿಯಾಗಿ, ಕಟ್ಟೋದಕ್ಕೆ ದುಡ್ಡು ಕೊಟ್ಟನು ನಾನು. ಇವನು ಪುಣ್ಯಾತ್ಮ ಆಮೇಲೆ KMFಗೆ ಅದನ್ನೆಲ್ಲ ಆಸ್ತಿ ಟ್ರಾನ್ಸ್ಫರ್ ಮಾಡಿದ. ಈಗ ಅದರ ಪೆಟ್ಟು ರೈತರಿಗೆ ಬಿದ್ದಿದೆ. ಇದು ನಡೀತಿರೋದು. ಏನು ಬಂದು ಅಣ್ಣ ತಮ್ಮ ಹಾಸನ ಜಿಲ್ಲೆ ಬಂಗಾರ ತಂದಾಕ್ತಾಯಿದ್ದೀವಿ ಅಂತ ಹೇಳ್ತಾರಲ್ಲ, ಇದೇ ಬಂಗಾರ ತಂದಾಕಿರೋದು ಅವರು. ಇದು ನಡೀತಿದೆ. ಇದು ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನ ಮೊದಲಿಂದ ಇರೋದು. ಈಗ NREGA ತೆಗೆದು ಅಲ್ಲ ಸರ್ ಬ್ರದರ್, ಒಂದು ನಿಮಿಷ, ನೋಟ್ ಮೇಲಿರೋ ಬೇಕಾದ್ರೆ ಗಾಂಧಿ ಚಿತ್ರನ ತೆಗೆದು ಬಿಡಲಿ ಅಂತ ಮೊನ್ನೆ KPCC ಅಧ್ಯಕ್ಷರು DCM ಹೇಳ್ತಾರೆ ಸರ್. ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅದೇನು ಹೇಳ್ತಾರೆ ಅದಕ್ಕೆ ಆ ಪದಬಳಕೆ ಮಾಡಿ ಅವ್ರನ್ನ ದಾರಿ ತಪ್ಪಿಸೋಕ್ಕೋ ಮತ್ತೊಂದಕ್ಕೋ ಮಾಡ್ತಿರ್ಬೋದು. ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡೋದು, ನನಗೆ ಎಲ್ಲ ರೀತಿಯ ಅನುಭವಗಳಾಗಿದೆ, ಯಾರ ಬಗ್ಗೆ ಟೀಕೆ ಮಾಡಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.